ಇಂಗ್ಲೆಂಡಿನ ಆಲ್ರೌಂಡರ್ ಇಯಾನ್ ಬಾಥಮ್ ಅವ್ರು ಹೇಳ್ತಾಯಿದ್ರು, ರಿಚರ್ಡ್ ಅಂದರೆ ವಿವಿಯನ್ ರಿಚರ್ಡ್ ಹೊಡೆತವನ್ನು ಅದರ ಚೆಂದ ಹಿಡಿಲಿಕ್ಕೆ ಹೋದ್ರೆ ಕೈ ಕೆಂಪಗಾಗ್ತಾ ಇದ್ವು ಅಂತೇಳಿ. ಅಂದ್ರೆ ಅಷ್ಟು ಬಿರುಸಿನ ಹೊಡೆತನ ಆಟವನ್ನು ಆಡ್ತಾಯಿದ್ರು. ಅದನ್ನೆಲ್ಲ ನೆನಪಿಸ್ಕೊಳ್ಳೋದೇ ನಾವು ಅವತ್ತು ರೋಮಾಂಚನಗೊಳ್ತಾ ಇದ್ವಿ. ಇವತ್ತು ಅದನ್ನು ಮೀರಿದಂಥದ್ದು ಆಗ್ತಾಯಿದ್ದಾರೆ ಅಂತೇಳಿ. ಯಾಕಂದ್ರೆ ಈ 2020 ಏನು ಬಂತು, ಇದು ಇಡೀ ಕ್ರಿಕೆಟ್ನ ಲಯವನ್ನು, ಆಟವನ್ನು, ಸೂಕ್ಷ್ಮತೆಯನ್ನು ಕಿತ್ತಾಕಿಬಿಡ್ತು ಅನ್ನೋದು ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೂ ತನ್ನ ಸೌಂದರ್ಯವನ್ನು ಉಳಿಸಿಕೊಂಡದು ಅನ್ನುವಂಥದ್ದು. 5 ದಿನಗಳವರೆಗೆ, 1 ದಿನದವರೆಗೆ ಆಡುವ ಆಟಕ್ಕಿಂತಲೂ ಇವತ್ತು 2020 ಬಂದಿದ್ದರಿಂದಾಗೆ ಹೆಚ್ಚಿಗೆ ಆಟಗಾರರೆಲ್ಲರೂ ಹೊಡಿ ಬಡಿ ಕಡಿ, ಅದೇ ಕಾಲಕ್ಕೆ ರನ್ ಹೇಗೆ ತಪ್ಪಿಸ್ಬೇಕು, ವಿಕೆಟ್ ಒಗಿಬೇಕಂತಲ್ಲ, ವಿಕೆಟ್ ತೆಗಿಬೇಕಂತಲ್ಲ, ಹೇಗೆ ರನ್ಗಳನ್ನು ತಪ್ಪಿಸ್ಬೇಕು ಅನ್ನೋದು ಬಾಲರ್ಗಳು ಇಂಟೆಲಿಜೆಂಟ್ ಆದರೆ, ಅದೇ ಕಾಲಕ್ಕೆ ಬ್ಯಾಟ್ಸ್ಮನ್ಗಳಂತೂ ಯಾವುದೇ ಬಾಲ್ ಬರಲದು, ಎಂಥದ್ದೇ ಬಾಲ್ ಬರಲಿ ಅದನ್ನು ಹೊಡೆಯೋದು ಹೇಗಪ್ಪ ಅನ್ನುವಂಥ ಇವತ್ತಿನ ಆಟದಲ್ಲ. ನಿಜವಾಗಿಯೂ ಭಾರತ ಉಳಿದ ಎಲ್ಲ ದೇಶಗಳಿಂದ, ಇಲ್ಲಿ ಇಂಗ್ಲೆಂಡ್ ಅದ, ಆಸ್ಟ್ರೇಲಿಯಾ ಅದ, ವೆಸ್ಟ್ ಇಂಡೀಸ್ ಅದ. ಒಂದು ಕಾಲಕ್ಕಂತೂ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಇಡೀ ವಿಶ್ವದ ಕ್ರಿಕೆಟ್ ಆಟಗಾರರು ನಡಗ್ತಾಯಿದ್ರು. ಆದರೆ ಇವತ್ತು ವೆಸ್ಟ್ ಇಂಡೀಸ್ ಎಲ್ಲೋ ಮೂಲ ಗುಂಪಾಗಿಬಿಟ್ಟದ. ಯಾಕಂದರೆ ಪಾಪ ಅವ್ರಿಗೆ ಅಲ್ಲಿಯ ದೇಶಗಳು ಒಂದು 3-4 ದೇಶ ಕುಡ್ಕೊಂಡು ಒಂದು ಗುಂಪಿದ್ದಂಥ ವೆಸ್ಟ್ ಇಂಡೀಸ್ನಲ್ಲೇ ಮೊದಲಿದ್ದಂಥ ಒಂದು ಪ್ರೋತ್ಸಾಹ ಇವತ್ತು ಕಡಿಮೆ ಆಗಿದೆಯೇನೋ